ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಒಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಮಾಡಿ ಹೇಗಾದರೂ ಕಷ್ಟಪಟ್ಟು ಯೂಟ್ಯೂಬ್ನ ಕ್ರೈಟೀರಿಯಾ ಪೂರ್ಣಗೊಳಿಸಿ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಚಾನಲ್ ಮೇಲೆ ದುಡ್ಡು ಮಾಡಬೇಕು ಅನ್ನೋಷ್ಟರಲ್ಲಿ ಈಗ ಇನ್ನೊಂದು ತಲೆನೋವು ಶುರುವಾಗಿದೆ. ಸ್ನೇಹಿತರೆ, ಇದೇನು ಹೊಸ ಪಾಲಿಸಿ ಅಲ್ಲ, ಇದು ಮುಂಚೆಯಿಂದ ಯೂಟ್ಯೂಬ್ ಪಾಲಿಸಿ ಇರೋದು ಸ್ನೇಹಿತರೆ. ಆದರೆ ಇನ್ನೊಬ್ಬರ ಮೇಲೆ ಅತಿಯಾದ ನಂಬಿಕೆ, ಯಾರೋ ಏನೋ ಹೇಳಿರ್ತಾರೆ, ಈ ರೀತಿ ಮಾಡಿ ಬೇಗ ಡಾಲರ್ ಕಂಪ್ಲೀಟ್ ಆಗುತ್ತೆ, ಬೇಗ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಅಂದ ತಕ್ಷಣ ಅಂಥವರ ಮಾತು ನಂಬಿ ಯೂಟ್ಯೂಬ್ ನಿಯಮಗಳನ್ನು ಗಾಳಿಗೆ ತೂರಿ ಅವ್ರ ಮಾತು ನಂಬಿ ಬೇಗ ಚಾನಲ್ ಮೇಲೆ ಡಾಲರ್ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡ್ತಾರೆ, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಡಾಲರ್ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇದರಿಂದ ಈ ಸಮಸ್ಯೆ ಬರ್ತಿದೆ ಸ್ನೇಹಿತರೆ. ಏನಿದು ಹೊಸ ಸಮಸ್ಯೆ, ಯಾವಾಗ ಬರುತ್ತೆ, ಏನು ಪ್ರಾಬ್ಲಮ್ ಆಗತ್ತೆ, ಇದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಇಲ್ಲ ನಿಮಗೂ ಈ ಸಮಸ್ಯೆ ತಪ್ಪಿದ್ದಲ್ಲ ಸ್ನೇಹಿತರೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೂಟ್ಯೂಬ್ ಚಾನಲ್ಗಳ ಮಾನಿಟೈಸೇಷನ್ ಯಾವುದೇ ಕಾಪಿರೈಟ್ ಇಶ್ಯೂ ಇಲ್ಲದೆ, ಯಾವುದೇ ರಿಯೂಸ್ ಕಂಟೆಂಟ್ ಇಶ್ಯೂ ಇಲ್ಲದೆ, ಮತ್ತೊಂದು ಪಾಲಿಸಿ ಇಶ್ಯೂ ಇಲ್ಲದೆ ಕೇವಲ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಎಂಬ ಕಾರಣಕ್ಕೆ ತೆಗೆದು ಹಾಕಲಾಗ್ತಿದೆ. ಈಗ ನಿಮಗೆ ಯೋಚನೆ ಬರ್ತಿರ್ಬೇಕು, ಇದೇನಪ್ಪ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ. ಸ್ನೇಹಿತರೆ, ಈ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂದ್ರೆ ಏನು, ಇದು ಯಾಕೆ ಬರುತ್ತೆ, ಯಾವ ಸಂದರ್ಭಗಳಲ್ಲಿ ಬರುತ್ತೆ, ಒಮ್ಮೆ ಈ ಸಮಸ್ಯೆ ಬಂದ್ರೆ ಮತ್ತೆ ಮಾನಿಟೈಸೇಷನ್ ಸಿಗುತ್ತಾ, ಮತ್ತು ಈ ಸಮಸ್ಯೆ ಬರದಂತೆ ನಾವು ಏನ್ ಮಾಡಬೇಕು, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ. ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂದ್ರೆ ಏನು, ಸರಳವಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಯೂಟ್ಯೂಬ್ ಹಾಗೂ ಗೂಗಲ್ ಆಡ್ಸೆನ್ಸ್ ನಲ್ಲಿ ಜಾಹೀರಾತುಗಳಿಂದ ಆದಾಯ ಬರುತ್ತೆ. ಜಾಹೀರಾತುದಾರರು ತಮ್ಮ ಹಣ ಕೊಟ್ಟು ಆಡ್ಸ್ ಹಾಕ್ತಾರೆ. ಆ ಆಡ್ಸ್ ಮೇಲೆ ನಿಜವಾದ ವೀಕ್ಷಕರು ಆಸಕ್ತಿಯಿಂದ ಕ್ಲಿಕ್ ಮಾಡಿದಾಗ ಮಾತ್ರ ಗೂಗಲ್ಗೆ ಅದು ವ್ಯಾಲಿಡ್ ಕ್ಲಿಕ್ ಆಗುತ್ತೆ. ಆದ್ರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ಅಸಹಜವಾಗಿ ಆಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನ ಗೂಗಲ್ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಎಂದು ಪರಿಗಣಿಸುತ್ತೆ. ಯಾವ ಕಾರಣಗಳಿಗೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರುತ್ತೆ ಅಂದ್ರೆ, ಸ್ವತಃ ನಿಮ್ಮ ಆಡ್ಸ್ ಮೇಲೆ ಕ್ಲಿಕ್ ಮಾಡುವುದು. ಬಹಳ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ, ತಮ್ಮದೇ ವಿಡಿಯೋ ನೋಡುತ್ತಿರುವಾಗ ಆಡ್ಸ್ ಬಂದ್ರೆ ಅದನ್ನ ಕ್ಲಿಕ್ ಮಾಡ್ತಾರೆ. ಕೆಲವು ಪರೀಕ್ಷಿಸಲು ಕ್ಲಿಕ್ ಮಾಡ್ತಾರೆ, ಕೆಲವರು ಒಮ್ಮೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ಲಿಕ್ ಮಾಡ್ತಾರೆ. ಆದ್ರೆ ಗೂಗಲ್ ಇದನ್ನ ಗಮನಿಸುತ್ತೆ ಸ್ನೇಹಿತರೆ. ಸ್ನೇಹಿತರು ಅಥವಾ ಕುಟುಂಬದವರಿಂದ ಕ್ಲಿಕ್ ಮಾಡಿಸೋದು, ನನ್ನ ಆಡ್ಸ್ ಬಂದ್ರೆ ಕ್ಲಿಕ್ ಮಾಡು, ನನ್ನ ವಿಡಿಯೋ ಓಪನ್ ಮಾಡಿ ಆಡ್ಸ್ ಮೇಲೆ ಟಚ್ ಮಾಡು ಅಂತ ಹೇಳುವುದು ಕೂಡ ಪಾಲಿಸಿ ವೈಲೇಷನ್ ಆಗುತ್ತೆ ಸ್ನೇಹಿತರೆ. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕ್ಲಿಕ್ ಎಕ್ಸ್ಚೇಂಜ್ ಮಾಡೋದು. ಕೆಲವು ಗ್ರೂಪ್ಗಳಲ್ಲಿ ಸ್ನೇಹಿತರೆ, ನನ್ನ ಆಡ್ಸ್ ಕ್ಲಿಕ್ ಮಾಡಿ, ನಾನು ನಿಮ್ಮ ಆಡ್ಸ್ ಕ್ಲಿಕ್ ಮಾಡ್ತೇನೆ ಅನ್ನುವಂಥ ರೀತಿಯ ಚಟುವಟಿಕೆಗಳು ನಡೆಯುತ್ತವೆ. ಇದು ತುಂಬಾ ಅಪಾಯಕಾರಿ ಸ್ನೇಹಿತರೆ. ಗೂಗಲ್ AI ಹಾಗೂ ಸೆಕ್ಯೂರಿಟಿ ಸಿಸ್ಟಮ್ ಇಂಥ ಪ್ಯಾಟರ್ನ್ಗಳನ್ನು ಪತ್ತೆ ಹಚ್ಚುತ್ತೆ. ಒಂದೇ IP ಅಡ್ರೆಸ್ ಇಂದ ಹೆಚ್ಚು ಕ್ಲಿಕ್ಗಳು, ಒಂದೇ ಮನೆಯ ವೈಫೈ ಬಳಸುವ ಹಲವರು ಒಂದೇ ಚಾನಲ್ನ ಆಡ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಗೂಗಲ್ಗೆ ಖಂಡಿತ ಅನುಮಾನ ಬರುತ್ತೆ ಸ್ನೇಹಿತರೆ. VPN ಅಥವಾ ಫೇಕ್ ಟ್ರಾಫಿಕ್, ಕೆಲವರು ವ್ಯೂಸ್ ಹೆಚ್ಚಿಸಿಕೊಳ್ಳಲು ಅಥವಾ ಆಡ್ಸ್ ರೆವೆನ್ಯೂ ಹೆಚ್ಚಿಸಿಕೊಳ್ಳಲು VPN, ಟ್ರಾಫಿಕ್ ಎಕ್ಸ್ಚೇಂಜ್, ವೆಬ್ಸೈಟ್ ಅಥವಾ ಬಾಟ್ಸ್ ಬಳಸ್ತಾರೆ. ಇದು ಅತ್ಯಂತ ಅಪಾಯಕಾರಿ ಸ್ನೇಹಿತರೆ. ವೆಬ್ಸೈಟ್ನಲ್ಲಿ ಎಂಬೆಡೆಡ್ ವಿಡಿಯೋಸ್ ಮೂಲಕ ಫೇಕ್ ಟ್ರಾಫಿಕ್ ತರೋ ಪ್ರಯತ್ನ ಮಾಡ್ತಾರೆ. ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಅನ್ನು ಬೇರೆ ವೆಬ್ಸೈಟ್ಗಳಲ್ಲಿ ಎಂಬೆಡ್ ಮಾಡಿ ಅಸಹಜ ಟ್ರಾಫಿಕ್ ತರೋ ಪ್ರಯತ್ನ ಮಾಡಿದ್ರೂ ಕೂಡ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ. ಗೂಗಲ್ ಈ ಎಲ್ಲವನ್ನ ಹೇಗೆ ಪತ್ತೆ ಮಾಡುತ್ತೆ ಅಂದ್ರೆ, ಈಗಿನ ಸಮಯದಲ್ಲಿ ಸ್ನೇಹಿತರೆ ಗೂಗಲ್ ಬಳಿ ಅತ್ಯಂತ ಶಕ್ತಿಶಾಲಿ AI ಸಿಸ್ಟಮ್ ಇದೆ. ಅದು ಹೇಗೆ ಗಮನಿಸುತ್ತೆ ಅಂದ್ರೆ, IP ಅಡ್ರೆಸ್, ಡಿವೈಸ್ ಇನ್ಫಾರ್ಮೇಶನ್, ಯೂಸರ್ ಬಿಹೇವಿಯರ್, ಕ್ಲಿಕ್ ಪ್ಯಾಟರ್ನ್, ಟ್ರಾಫಿಕ್ ಸೋರ್ಸ್, ವಾಚ್ ಟೈಮ್ ಪ್ಯಾಟರ್ನ್, ಗ್ರಾಫಿಕ್ ಲೊಕೇಶನ್. ಒಂದು ಕ್ಲಿಕ್ ಕೂಡ ಅದು ಸಹಜವಾಗಿದೆಯೇ ಅಥವಾ ಅಸಹಜವಾಗಿದೆಯೇ ಎಂದು ಗೂಗಲ್ ಬಹಳ ಸುಲಭವಾಗಿ ಪತ್ತೆ ಮಾಡುತ್ತೆ ಸ್ನೇಹಿತರೆ. ಈ ಪಾಲಿಸಿ ಮೊದಲಿನಿಂದಲೂ ಇದೆ, ಆದ್ರೆ ಸಿಸ್ಟಮ್ ಅಷ್ಟು ಅಪ್ಡೇಟ್ ಇರಲಿಲ್ಲ. ಹಾಗಾಗಿ ಇದೆಲ್ಲ ಧಾರಾಳವಾಗಿ ಮುಂಚೆ ನಡೀತಾ ಇತ್ತು. ಆದ್ರೆ ಈಗ ಹಾಗಲ್ಲ ಸ್ನೇಹಿತರೆ, ಎಲ್ಲವೂ AI ಮೂಲಕ ಪತ್ತೆ ಮಾಡಲಾಗ್ತಿದೆ. ಇನ್ನು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬಂದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಸ್ನೇಹಿತರೆ ರೆವೆನ್ಯೂ ಹೋಲ್ಡ್, ನಿಮ್ಮ ಆದಾಯವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಬಹುದು. ಆಡ್ಸೆನ್ಸ್ ವಾರ್ನಿಂಗ್, ಗೂಗಲ್ ಆಡ್ಸೆನ್ಸ್ ನಿಂದ ವಾರ್ನಿಂಗ್ ಬರಬಹುದು. ಮಾನಿಟೈಸೇಷನ್ ಡಿಸೇಬಲ್ಡ್, ಚಾನಲ್ ಮಾನಿಟೈಸೇಷನ್ ಪರ್ಮನೆಂಟ್ಲಿ ತೆಗೆದುಹಾಕಬಹುದು. ಆಡ್ಸೆನ್ಸ್ ಅಕೌಂಟ್ ಡಿಸೇಬಲ್, ಗಂಭೀರ ಪ್ರಕರಣಗಳಲ್ಲಿ ಸ್ನೇಹಿತರೆ
ಆಡ್ಸನ್ಸ್ ಅಕೌಂಟ್ ಸಂಪೂರ್ಣವಾಗಿ ಡಿಸೇಬಲ್ ಮಾಡಲಾಗುತ್ತೆ, ಡಿಲೀಟ್ ಮಾಡಲಾಗುತ್ತೆ. ಈ ಸಮಸ್ಯೆ ಬಂದು ಮಾನಿಟೈಸೇಷನ್ ಡಿಸೇಬಲ್ ಆದ್ರೆ ಮತ್ತೆ ಮಾನಿಟೈಸೇಷನ್ ಸಿಗುತ್ತಾ ಅಂತ ನೋಡೋದಾದ್ರೆ ಸ್ನೇಹಿತರೆ, ಕೆಲವು ಸಂದರ್ಭಗಳಲ್ಲಿ ಮತ್ತೆ ಮಾನಿಟೈಸೇಷನ್ ಪಡೆಯಬಹುದು. ಆದ್ರೆ ಅದಕ್ಕೆ ನೀವು ಸಮಸ್ಯೆಯ ಮೂಲವನ್ನ ಅರ್ಥ ಮಾಡ್ಕೊಳ್ಬೇಕು. ಗೂಗಲ್ಗೆ ನೀವು ಮುಂದೆ ಪಾಲಿಸುತ್ತೀರಿ ಎಂಬ ನಂಬಿಕೆ ಬರಬೇಕು. ಮಾನಿಟೈಸೇಷನ್ ರಿಮೂವ್ ಆದ ಮೇಲೆ ಏನ್ ಮಾಡಬೇಕು ಅಂದ್ರೆ, ಮೊದಲು ಪೇನಿಕ್ ಆಗಬೇಡಿ. ಇಮೇಲ್ ನಲ್ಲಿ ಬಂದಿರೋ ಕಾರಣವನ್ನ ಸಂಪೂರ್ಣವಾಗಿ ಅದನ್ನ ಓದಿ, ಟ್ರಾಫಿಕ್ ಸೋರ್ಸ್ ಪರಿಶೀಲಿಸಿ ಸ್ನೇಹಿತರೆ. ಇದಕ್ಕೆ ಏನ್ ಮಾಡಬೇಕು ಅಂದ್ರೆ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ಅನಾಲಿಟಿಕ್ಸ್ ನಲ್ಲಿ ಹೋಗಿ ಅಡ್ವಾನ್ಸ್ ಮೋಡ್ ಅಲ್ಲಿ ಟ್ರಾಫಿಕ್ ಎಲ್ಲಿಂದ ಬರ್ತಿದೆ ಅದನ್ನ ಪರಿಶೀಲಿಸಿ. ನಿಮ್ಮ ವಿಡಿಯೋ ನೀವೇ ನೋಡಿ, ಆಡ್ಸ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಕ್ಲಿಕ್ ಎಕ್ಸ್ಚೇಂಜ್ ಮಾಡೋದಾಗ್ಲಿ, ಪೇಯ್ಡ್ ಟ್ರಾಫಿಕ್, ಬಾಟ್ ಟ್ರಾಫಿಕ್ ಬಳಸುತ್ತಿದ್ರೆ ತಕ್ಷಣ ನಿಲ್ಲಿಸಿ ಸ್ನೇಹಿತರೆ. ನಿಮ್ಮ ಆಡಿಯನ್ಸ್ಗೆ ಆಡ್ಸ್ ಕ್ಲಿಕ್ ಮಾಡಲು ಎಂದಿಗೂ ಹೇಳಬೇಡಿ. ಅಪೀಲ್ ಅವಕಾಶ ಇದ್ರೆ ಸರಿಯಾಗಿ ಅಪೀಲ್ ಮಾಡಿ. ಅಪೀಲ್ ಮಾಡೋಕೆ ಒಂದು ಫಾರ್ಮ್ ಕೂಡ ಇರುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ. ಅಪೀಲ್ ಮಾಡಿ ಸ್ನೇಹಿತರೆ. ಅಪೀಲ್ ಮಾಡುವಾಗ ಈ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಿ. ನಾನು ಚಾನಲ್ ಓನರ್, ನನ್ನ ಕಂಟೆಂಟ್ ನಾನೇ ಸ್ವತಃ ಕ್ರಿಯೇಟ್ ಮಾಡೋದು ಅನ್ನೋದು ಅವರಿಗೆ ಮನವರಿಕೆ ಮಾಡಿಸಿ. ನಾನು ಯಾರಿಗೂ ಆಡ್ಸ್ ಕ್ಲಿಕ್ ಮಾಡಲು ಹೇಳಿಲ್ಲ, ಆದ್ರೂ ಮುಂದೆ ಪಾಲಿಸಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತೇನೆ. ಯಾವುದೇ ಇನ್ವ್ಯಾಲಿಡ್ ಆಕ್ಟಿವಿಟಿ ಕಂಡು ಬಂದ್ರೆ ಅದನ್ನ ತಕ್ಷಣ ತಡೆಯುತ್ತೇನೆ ಅನ್ನೋದು ಸ್ವಲ್ಪ ನಯವಾಗಿ ಹೇಳಿ. ಅಪೀಲ್ ಹಾಕಿ ಸ್ನೇಹಿತರೆ. ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರದಂತೆ ಏನ್ ಮಾಡಬೇಕು ಅಂದ್ರೆ, ನಿಮ್ಮ ಆಡ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ಸ್ನೇಹಿತರಿಗೆ ಕ್ಲಿಕ್ ಮಾಡಲು ಕೂಡ ಹೇಳಬೇಡಿ. ವಾಟ್ಸಪ್ ಗ್ರೂಪ್ ಮೂಲಕ ಕ್ಲಿಕ್ ಕೇಳಬೇಡಿ ಸ್ನೇಹಿತರೆ. ಬಾಟ್ ಟ್ರಾಫಿಕ್ ಬಳಸಬೇಡಿ. VPN ಮೂಲಕ ರೆವೆನ್ಯೂ ಹೆಚ್ಚಿಸಲು ಪ್ರಯತ್ನಿಸಬೇಡಿ ಸ್ನೇಹಿತರೆ. ಆರ್ಗ್ಯಾನಿಕ್ ಟ್ರಾಫಿಕ್ ಮೇಲೆ ಗಮನ ಕೊಡಿ. ಕ್ವಾಲಿಟಿ ಕಂಟೆಂಟ್ ಮೇಲೆ ಗಮನ ಕೊಡಿ. ಜೀನಿಯನ್ ಆಡಿಯನ್ಸ್ ಬಳಸಿಕೊಳ್ಳಿ ಸ್ನೇಹಿತರೆ. ಯೂಟ್ಯೂಬ್ ನಲ್ಲಿ ಯಶಸ್ಸು ಪಡೆಯಲು ಶಾರ್ಟ್ಕಟ್ ಯಾವುದೂ ಇಲ್ಲ. ಇಂದು ಸ್ವಲ್ಪ ರೆವೆನ್ಯೂಗಾಗಿ ಫೇಕ್ ಕ್ಲಿಕ್ಸ್ ಅಥವಾ ಇನ್ವ್ಯಾಲಿಡ್ ಆಕ್ಟಿವಿಟಿ ಮಾಡಿದರೆ ನಾಳೆ ಸಂಪೂರ್ಣವಾಗಿ ಮಾನಿಟೈಸೇಷನ್ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಯಾವಾಗಲೂ ಯೂಟ್ಯೂಬ್ ಪಾಲಿಸೀಸ್ ಹಾಗೂ ಗೂಗಲ್ ಆಡ್ಸನ್ಸ್ ಪಾಲಿಸೀಸ್ ಅನ್ನ ಪಾಲಿಸಿ ಸ್ನೇಹಿತರೆ. ದೀರ್ಘಕಾಲದ ಯಶಸ್ಸಿಗೆ ಜೀನಿಯನ್ ಕಂಟೆಂಟ್ ಮತ್ತು ಜೀನಿಯನ್ ಆಡಿಯನ್ಸ್ ಮಾತ್ರ ಪರಿಹಾರ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಯೂಟ್ಯೂಬ್ ಅಪ್ಡೇಟ್ಸ್, ಮಾನಿಟೈಸೇಷನ್ ಟಿಪ್ಸ್ ಹಾಗೂ ಯೂಟ್ಯೂಬ್ ಟಿಪ್ಸ್ಗಾಗಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.